ಮಂತ್ರಿಗಳ ಹಣಕಾಸು ಸಲಹೆಗಾರ ಯಲಬುರ್ಗದ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮತ್ತೊಮ್ಮೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ತಮ್ಮ ಕ್ಷೇತ್ರದ ಕಾರ್ಯಕ್ರಮವೊಂದರ ವೇದಿಕೆಯ ಮೇಲೆ ಅವರು ಮಾತಾಡ್ತಾ ಇದ್ರು. ಆ ಊರಿನ ಜನ ಒಂದು ರೋಡ್ ಹಾಳಾಗಿದೆ, ರಿಪೇರಿ ಮಾಡಿಸ್ಕೊಡಿ ಅಂದ್ರು. ಅದಕ್ಕೆ ಶಾಸಕರು ಹೇಳ್ತಾರೆ, ಗ್ರಾಮೀಣ ರಸ್ತೆಗಳನ್ನು ಮಾಡಬೇಕು ಅಂದ್ರೆ ಗ್ಯಾರಂಟಿ ಅಡಿಯಲ್ಲಿ ಕೊಡ್ತಾ ಇರುವ ಅಕ್ಕಿ ಮತ್ತು ಇತರ ಫೆಸಿಲಿಟಿಗಳನ್ನು ಬಿಟ್ಕೊಡಿ, ಬೇಡ ಅಂತ ಹೇಳಿ ಆವಾಗ ರೋಡ್ ಮಾಡಿಸ್ತೀವಿ. ನಮ್ಮ ಕ್ಷೇತ್ರದ ಜನರಿಗೆ ಗ್ಯಾರಂಟಿ ಬೇಡ ಅಂತ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಆವಾಗ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ದುಡ್ಡು ಸಿಗುತ್ತೆ. ಮುಖ್ಯಮಂತ್ರಿಗಳ ಹಣಕಾಸು ಸಲಹೆಗಾರರ ಮಾತಿದು. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀನಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ಮ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿಂದ ಹೆಸರು ಹಾಕಿಬಿಡ್ತಾನೆ ಅಲ್ಲಿ. ಮಾಡೋಣ, ಮುಂದಿನ ನಿರ್ಮಾಣ ಮಾಡಿಕೊಡ್ತೇನೆ. ಸ್ವಲ್ಪ ಅರ್ಜೆಂಟ್ ತಡಿ, ಇನ್ನೂ 3 ವರ್ಷ ಐತಿ, ಹಳ್ಳಿ ರಸ್ತೆ ಮಾಡ್ಸೋಣ. ಇವೇನಾಗಿದೆ, ಈ ರೋಡ್ ಡಾಂಬರ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಭಾಳ ಅದಾವ, ಭಾಳ ಕಷ್ಟ. ಮಾಡಿಕೊಡ್ತೇನೆ, ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. ಗ್ಯಾರಂಟಿ ಯೋಜನೆಗಳನ್ನು ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು, ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು. ಅವನ್ನು ಮಾಡೋ ಪ್ರಶ್ನೆನೇ ಇಲ್ಲ. ನಾವು ಈ ಸಾರಿ ಪ್ರತಿ MLAಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ, ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವ್ರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ. ಎಲ್ಲ MLAಗಳಿಗೂ ಕೊಡ್ತಾ ಇದ್ದೀವಿ, BJP MLAಗಳಿಗೂ ಕೊಡ್ತಾ ಇದ್ದೀವಿ, JDS MLAಗಳಿಗೂ ಕೂಡ ಕೊಡ್ತಾ ಇದ್ದೀವಿ. ಅದು ನಾನು ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಿ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ. ರಸ್ತೆನೂ ಆಗುತ್ತೆ, ಕಾಲೇಜು ಆಗುತ್ತೆ, ಎಲ್ಲ ಅಭಿವೃದ್ಧಿ ಕೆಲಸಗಳಾಗ್ತವೆ. ಆಗ್ಲಾಕ ಚರ್ಚೆ ಆಗ್ಲಿ ಅಂತಾನೆ ಕೊಡೋದು. ನಾನು ಸಭೆ ಕರೆದಾರ, ನೀವು ಹೋಗ್ತೀರಾ ಸರ್? ನಾಳೆ ಹೋಗ್ತಾ ಇದ್ದೀನಿ, ನಾಳೆ 1 ಗಂಟೆಗೆ ಹೋಗ್ತಾ ಇದ್ದೀನಿ. ಏನಿಲ್ಲ, ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಹಣ ಇದೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿನಲ್ಲ ನಾನು. ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ. ಗ್ಯಾರಂಟಿ ಸ್ಕೀಮನ್ನು ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ರಸ್ತೆಗಳಿಗೆ ಈಗ 50 ಕೋಟಿ ಹಣ ಕೊಡ್ತಾ ಇದ್ದಾರೆ, ಶಾಲೆ ಕಾಲೇಜುಗಳು ಆಗ್ತಾ ಇದ್ದಾವೆ, ಎಲ್ಲ ಕೆಲಸಗಳು ಆಗ್ತವೆ. ನಿರೀಕ್ಷೆಯಂತೆಯೇ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ವಿಪಕ್ಷಗಳಿಗೆ ಆಹಾರ ಆಯಿತು. ಗ್ಯಾರಂಟಿ ಯೋಜನೆ ಮತ್ತು ಅಭಿವೃದ್ಧಿ ಕೆಲಸಗಳು ಎರಡನ್ನೂ ಒಟ್ಟೊಟ್ಟಿಗೆ ನಡೆಸೋದಕ್ಕಾಗ್ತಿಲ್ಲ ಈ ಸರ್ಕಾರಕ್ಕೆ ಅಂತ ವಿಪಕ್ಷದ ನಾಯಕರುಗಳ ಮುಗಿಬಿದ್ರು. ವಿಪಕ್ಷ ನಾಯಕ R. ಅಶೋಕ್ ಅವರಂತೂ ನಮ್ಮ ಸರ್ಕಾರ ಬಂದ್ರೆ ಬಸವರಾಜ ರಾಯರೆಡ್ಡಿ ಅವರಿಗೆ ಸತ್ಯವಾನ್ ರಾಯರೆಡ್ಡಿ ಪ್ರಶಸ್ತಿ ಕೊಡ್ತೀವಿ ಅಂದ್ರು. ಅವರು 100 ಬಾರಿ ಹೇಳಿಕೆ ಕೊಟ್ಟಿರೋದು ನೋಡಿದ್ದೀವಿ. ನಂತರ ಅದಕ್ಕೆ ಮತ್ತಿನ್ನೊಂದು ಸ್ಪಷ್ಟೀಕರಣ ಕೊಡ್ತಾರೆ. ನಿನ್ನೆ ಅಷ್ಟು ಓಪನ್ ಆಗಿ ಸಭೆಯಲ್ಲಿ ನಿಮ್ಗೆ ರಸ್ತೆ ಬೇಕಾದರೆ ಅಕ್ಕಿ ಕೊಡೋದು ನಿಲ್ಲಿಸಿ ಅಂತ ಹೇಳಿ ಅಂತಾರೆ, ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಅಂದರೆ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಅವ್ರ ಹೇಳಿಕೆಯಲ್ಲೇ ನೀವು ನೋಡ್ಬೋದು. ಈ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಎಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಎಷ್ಟು ದುಡ್ಡು ಕೊಟ್ಟರು? 2024ರಲ್ಲಿ ಒಂದು ಪ್ರೋಗ್ರಾಮ್ನ ಬಜೆಟಲ್ಲಿ ಘೋಷಣೆ ಮಾಡಿ ಈಗ ಪ್ರೋಗ್ರಾಮ್ಗೆ ದುಡ್ಡಿಲ್ಲ ಅಂತೇಳಿ ರದ್ದು ಮಾಡಿದ್ದಾರೆ. ಅಂದ್ರೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ಹೆಚ್ಚು ಮಾಹಿತಿ ಇದೆ. ಸರ್ಕಾರಿ ನೌಕರರಿಗೆ ಸಂಬಳವನ್ನು ಕೂಡ ಸರಿಯಾದ ಸಮಯಕ್ಕೆ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಬಸವರಾಜ ರೆಡ್ಡಿ ಅಂತವ್ರು ರಸ್ತೆಗಳಾಗಬೇಕು, ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ಬಿಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅಹಂಕಾರದ ಮಾತು.
ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಅವರ ಆರ್ಥಿಕ ಸಲಹೆಗಾರರ ಮುಖೇನ ಇದನ್ನ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂಥ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನಾನಿವತ್ತು ಸವಾಲಾಗ್ತೇನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಈ 2 ವರ್ಷದಲ್ಲಿ ಮೈಸೂರು ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದನ್ನ ಪ್ರಶ್ನೆ ಮಾಡೋದಿಲ್ಲ, ಅದು ಬರೋದಲ್ಲ ಪ್ರಶ್ನೆ ಮಾಡ್ತೇನೆ. ಹಿಂದೆ 5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಮೈಸೂರು ಚಾಮರಾಜನಗರ ಜಿಲ್ಲೆಗೆ ಅಭಿವೃದ್ಧಿಗೆ ಎಷ್ಟು ಕೋಟಿ ಅನುದಾನವನ್ನು ನೀಡಿದ್ದಾರೆ ಬಹಿರಂಗಪಡಿಸಲಿ. ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ. ರಾಯರೆಡ್ಡಿಯವರು ನಿನ್ನೆ ಸ್ಟೇಟ್ಮೆಂಟು ಮಾಡಿದ್ದಾರೆ. 2000 ಬೇಕಾ ರೋಡ್ ಬೇಕಾ ಅಂತ ಕೇಳಿದ್ದಾರೆ. ಪಾಪ ಪುಣ್ಯಾತ್ಮ, ಅವನೊಬ್ಬ ಕರೆಕ್ಟಾಗಿ ಹೇಳಿದ್ದಾನೆ, ಸತ್ಯ ಹೇಳಿದ್ದಾನೆ. ಅವನಿಗೆ ನಾವೇನ ಅಧಿಕಾರಕ್ಕೆ ಬಂದ್ರೆ ನಾನು ರಾಯರೆಡ್ಡಿಯವರಿಗೆ ಒಂದು ಪ್ರಶಸ್ತಿ ಕೊಡ್ತೀನಿ, ಸತ್ಯವಾನ್ ರಾಯರೆಡ್ಡಿ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿಯನ್ನು ಅವ್ರಿಗೆ ನಾವು ಕೊಡೋರಿದ್ದೀರಿ. ನಮ್ಮ ಸರ್ಕಾರ ಬಂದ ತಕ್ಷಣ ಅವ್ರಿಗೆ ಕೊಡ್ತೀರಿ. ಜನ ನಮ್ಮ ತಲೆಗೆ ತೆಂಗಿನಕಾಯಲ್ಲಿ ಹೊಡೆಯುವಂಥ ಕಾಲ ಬಂದಿದೆ. ಕೊಂಬೆ ಬೀಳೋ ಸ್ಟೇಜಲ್ಲಿ ಕರೆಕ್ಟಾಗಿತ್ತು, ಅದ ಮೇಲೆ ಕಾಗೆ ಕೂತ ತಕ್ಷಣ ಕಾಗೆ ಕೂದ್ಬೇಕು. ಈಗ OBC ಅಧ್ಯಕ್ಷರು ಮಾಡಿದಾರ, ರಾಷ್ಟ್ರೀಯ ಅಧ್ಯಕ್ಷರು, OBCಯ ಸಲಹಾ ಮಂಡಳಿಯ ಅಧ್ಯಕ್ಷರು ಅಂದ್ರೆ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಹೋಗೋದು ಗ್ಯಾರಂಟಿ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಇವತ್ತು ನಮ್ಮ ಪ್ಯಾನಲ್ನಲ್ಲಿ ಮೋಹನ್ ವಿಶ್ವ ಅವರಿದ್ದಾರೆ, ರಾಜುಗೌಡ ಅವರು JDSನಿಂದ ಇದ್ದಾರೆ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ನಾವು ಕಾಂಗ್ರೆಸ್ಸಿಗೆ ಸ್ಪೆಸಿಫಿಕಲಿ MLAಗಳನ್ನೇ ಕಳಿಸಿ ಇವತ್ತಿನ ಪ್ಯಾನಲ್ಗೆ ಅಂತ ಹೇಳಬೇಕಾಗಿತ್ತು. ಇವರು MLC ಕಳಿಸಿದ್ರು. MLCಗಳಿಗೆ ಅಂದರೆ ನಿರ್ದಿಷ್ಟ ಕ್ಷೇತ್ರಕ್ಕೆ ಹೋದಾಗ ಮತದಾರರು ನಮಗೆ ರೋಡ್ ಮಾಡಿಕೊಡಿ, ಚರಂಡಿ ಮಾಡಿಕೊಡಿ, ಸ್ಕೂಲ್ ಕಟ್ಟಿಸ್ಕೊಡಿ, ಈ ರೀತಿಯ ಬೇಡಿಕೆಗಳನ್ನು ಇಡೋದು ನಿಮ್ಗೆ ಇರುತ್ತೆ. ಒಂದಷ್ಟು ಫಂಡ್ ಇರುತ್ತೆ, ನೀವು ರಾಜ್ಯದಾದ್ಯಂತ ಎಲ್ಲರೂ ಖರ್ಚು ಮಾಡಬಹುದು. MLAಗಳಿಗೆ ಜನ ಒತ್ತಡ ಹಾಕ್ತಾರಲ್ಲ, ಆ ಒತ್ತಡ MLCಗಳ ಮೇಲೆ ಇರೋದಿಲ್ಲ. ಪ್ಲೀಸ್ ಅಕ್ಸೆಪ್ಟ್ ಇಟ್. ಎಲ್ಲ MLCಗಳು ಎಲ್ಲ ಕಡೆ ಖರ್ಚು ಮಾಡೋಕ್ಕಾಗಲ್ಲ. ಅಸೆಂಬ್ಲಿಯಿಂದ ಆಯ್ಕೆ ಆಗಿರೋರು ಮಾತ್ರ ಎಲ್ಲ ಕಡೆ ಮಾಡ್ಬೋದು. ಅಸೆಂಬ್ಲಿಯಿಂದ ಆಯ್ಕೆ ಆಗಿರೋರು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಪರ್ಟಿಕ್ಯುಲರ್ ಸೀಮಿತವಾದ ಡಿವಿಷನ್. ನೀವು ಲಾಸ್ಟ್ ಟೈಮ್ ನಿಮ್ಗೆ ಬಂದು ಯಾರೋ ಜನಸಾಮಾನ್ಯರು ನಮ್ಮ ಊರಿಗೊಂದು ಏನೋ ಬೇಕು ಮಾಡಿಕೊಡಿ ಅಂತ ಕೇಳಿದ್ದೆ. ಯಾವಾಗ? ಯಾರನ್ನ? ನಿಮ್ಮನ್ನ ಪ್ರತಿದಿನ ಕೇಳ್ತಾರೆ. ಹೌದಾ? ಪ್ರತಿದಿನ CM ಹತ್ರ ಹೇಳ್ತೀವಿ, ಮಾಡ್ಕೊಡ್ರಿ ಅವ್ರಿಗೆ. ಲೋಕಲ್ MLA ಹೇಳ್ತೀವಿ, ಮಂತ್ರಿ ಹೇಳ್ತೀವಿ. ನೀವು ರಾಯರೆಡ್ಡಿ ಅವ್ರು ಹೇಳ್ದಂಗೆ ಹೇಳ್ಬೇಕು. ಏನಂತ? ಅಕ್ಕಿ ಬೇಡ ಅಂತ ಬರೆದು ಕೊಡಿ, ನಾವು ರೋಡ್ ಮಾಡಿಸ್ತೀವಿ ಅಂತ. ಹಂಗಂತ ಹೇಳೇ ಇಲ್ಲ ಅವರು, ಹೇಳೇ ಇಲ್ಲ. ಹೇಳಿ. ಪ್ರಶಾಂತ್, ಮೊದಲನೇ ಸಲ ಅಲ್ಲ ಬಸವರಾಜ ರಾಯರೆಡ್ಡಿ ಅವರು ಇವತ್ತು ಅವರು ಹೇಳ್ತಾರೆ, ಸೀರಿಯಸ್ ಆಗಿ ತಗೋಬೇಡಿ, ನಾನು ಏನೇನೋ ಹೇಳ್ತಿರ್ತೀನಿ ಅಂತ. ನಾಗರಾಜ್ ಯಾದವ್ ಅವ್ರಿಗೆ ಆ MLA ಕಾನ್ಸ್ಟಿಟ್ಯೂನ್ಸಿ ಬಂದು ಕೇಳ್ತಾರಲ್ಲ, ಆ ಒತ್ತಡ ಅವ್ರಿಗಿಲ್ಲ. ಇಲ್ಲ, ಅದೇ ಮಾಡಿಕೊಟ್ರು ಮಾಡಿಕೊಡದೇ ಇದ್ದರೂ ಭಾಳ ಏನು ಪೊಲಿಟಿಕಲಿ ಅವ್ರಿಗೆ ಅದು ಫರಕ್ ಬೀಳಲ್ಲ. ಅವ್ರ ಚಾನಲಲ್ಲಿ ಎಷ್ಟು ಗಟ್ಟಿಯಾಗಿ ಮಾತಾಡ್ತಾರೆ ಅಷ್ಟರವರೆಗೆ MLC ಮಂತ್ರಿ ಸ್ಥಾನ ದೊರೀತಾ ಇದೆ. ಯಾವ್ದಾದ್ರು MLA ಆಗಲ್ಲಪ್ಪ ಈಗ ಮಾಡಿಕೊಡಕ್ ಆಗಲ್ಲ ಅಂದ್ರೆ ಬಾ ಹಂಗಿದ್ರೆ ಮುಂದಿನ ಎಲೆಕ್ಷನ್ ಟೈಮಿಗೆ ಅಂತಾರೆ. ಬಾ ಹಂಗಿದ್ರೆ ಮುಂದಿನ ಎಲೆಕ್ಷನ್ ಟೈಮ್ಗೆ ಜನ ಹೇಳ್ಕೊಳ್ಳಿ. MLAಗಿರ್ತಕ್ಕಂಥ ಪ್ರೆಷರ್ ಬೇರೆ ಇರುತ್ತೆ. ನೋಡಿ, ನನಗನ್ಸುತ್ತೆ ಬಸವರಾಜ ರಾಯರೆಡ್ಡಿ ಅದು ಏನೇ ಹೇಳಿದರೂ ಕೂಡ ಒಂದು ಸತ್ಯವನ್ನಂತರೂ ನಿಶ್ಚಿತವಾಗಿ ಹೇಳಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಹೈಕಮಾಂಡ್ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಆದರೆ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಹೇಳಿರ್ತಕ್ಕಂಥ ಹೇಳಿಕೆ ಏನಿದೆ ಅಲ್ವಾ, ಐದರ್ ನೀವು ಅಭಿವೃದ್ಧಿ ಕೆಲಸವನ್ನು ಮಾಡ್ಬೋದು, ಇಲ್ಲವಾದಲ್ಲಿ ಈ ಪರಿಯ ನನ್ನ ಗ್ಯಾರಂಟಿಗಳನ್ನು ಯಾವುದೇ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅತಿರೇಕದ ಗ್ಯಾರಂಟಿಗಳು ಅಭಿವೃದ್ಧಿ ಕೆಲಸಗಳನ್ನು ಬ್ಯಾಕ್ಸೀಟಿಗೆ ದೂಡಿವೆ ಅಂತಕ್ಕಂಥದ್ದು 2023ರಿಂದ ಕರ್ನಾಟಕ ಸರ್ಕಾರದಲ್ಲಿ ಸ್ಪಷ್ಟವಾಗಿ ಕಾಣ್ತಿರ್ತಕ್ಕಂಥ ಅಂಶ. ನೀವು ಇತ್ತೀಚೆಗೆ ನಾನು ಮಹಾರಾಷ್ಟ್ರದ 2-3 ತಿಂಗಳ ಪಾಲಿಟಿಕ್ಸನ್ನು ಗಮನಿಸಿದ್ರೆ, ದೇವೇಂದ್ರ ಫಡ್ನವೀಸ್ ಈಸ್ ಇನ್ ಟ್ರಮೆಂಡಸ್ ಪ್ರೆಷರ್, ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಅವ್ರದ್ದೇನು ಲಾಡ್ಕಿ ಬಹಿಣಿ ಇತ್ತಲ್ಲ, ಪೋರ್ಟಲ್ ಬಂದ್ ಮಾಡಿದ್ರು ಅವ್ರು ನಿನ್ನೆ ಇಲ್ಲ ಮೊನ್ನೆ. ಆ ಪೋರ್ಟಲನ್ನು ಬಂದ್ ಮಾಡತಕ್ಕಂಥ ಸ್ಥಿತಿ ನಿರ್ಮಾಣ ಯಾಕಂದರೆ ಸರ್ಕಾರದ ಮೇಲೆ ಅತಿ ಹೆಚ್ಚು ಹೊರೆ ಬೀಳ್ತಾ ಇದೆ. ಇದು ನಾನು ಕಾಂಗ್ರೆಸ್ ಸ್ಪೆಸಿಫಿಕ್ ಆಗಿ ಬೀಳುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳ ಸಮಸ್ಯೆ ಇದು. ಹಿಮಾಚಲ ಪ್ರದೇಶದಲ್ಲಿ ನೋಡಿದ್ವಿ. ಹಿಮಾಚಲ್ ಭವನ ಏನು ದಿಲ್ಲಿಯಲ್ಲಿದೆ, ಅದನ್ನು ಆಕ್ಷನ್ ಇಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಕರ್ನಾಟಕದಲ್ಲೂ ನಾವು ನೋಡ್ತಿದ್ದೀವಿ, ಕ್ಷೇತ್ರದಿಂದ ಕ್ಷೇತ್ರ ನಮಗೂ MLAಗಳು ಸಿಗ್ತಾರೆ. ಅತಿ ಹೆಚ್ಚು MLAಗಳು ನನಗೆ ಈ ಜನಾರ್ದನ್ ಹೋಟೆಲಲ್ಲಿ ಸಿಕ್ಕಿರ್ತಾರೆ. ಸಿಕ್ಕಾಗ ಅವ್ರ ಪಕ್ಕದಲ್ಲಿ ಕರ್ಕೊಂಡು ಹೋಗಿ ಹೇಳ್ತಕ್ಕಂಥ ಏಕೈಕ ಅಂಶ ಎಲ್ಲ ಪಾರ್ಟಿಯವ್ರು ಹೇಳೋದೇನು ಹೇಳಿ, ದುಡ್ಡು ಸಿಗ್ತಾ ಇಲ್ಲ, ರಸ್ತೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಜನ ಬೆನ್ನು ಹತ್ತಾರೆ, ನಮಗೇನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಆ ದೃಷ್ಟಿಕೋನದಿಂದ ನೋಡಿದಾಗ ನನಗೆ ರಾಯರೆಡ್ಡಿ ಅವರು ಏನು ಹೇಳಿದಾರಲ್ವ ಅದು ಸತ್ಯ. ಸೊ ಎಲ್ಲೋ ಒಂದು ಕಡೆ ಸುವರ್ಣ ಮಧ್ಯಮ ಅಂತಿರುತ್ತೆ. ಆ ಸುವರ್ಣ ಮಧ್ಯಮವನ್ನು ಸರ್ಕಾರ ತರಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ನೀವು ಬರೀ ಅಭಿವೃದ್ಧಿ ಕೆಲಸ, ನಾವು ದೊಡ್ಡ ದೊಡ್ಡ ರಸ್ತೆ ಮಾಡ್ತೀವಿ, ಅದು ಆಗಲ್ಲ. ಅದು ಕೂಡ
ನಂತರ ಸ್ಟ್ಯಾಗ್ನೇಟ್ ಆಗುತ್ತೆ ಅನ್ನೋದಕ್ಕೆ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ರಸ್ತೆ ಯೋಜನೆ ಸಾಕ್ಷಿ. ಅದು ಏನು ಬೇಕೋ ಆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇನ್ನೊಂದು ಕಡೆ ಇತ್ತೀಚಿನ ಚುನಾವಣೆಗಳ ಸಂದರ್ಭಗಳಲ್ಲಿ ಏನು ಗ್ಯಾರಂಟಿ ಕೊಡ್ತೀವಿ, ಅದು ಫ್ರೀ ಕೊಡ್ತೀವಿ, ಇದು ಫ್ರೀ ಕೊಡ್ತೀವಿ ಅನ್ನೋ ಈ ಗ್ಯಾರಂಟಿಯ ಒಂದು ಪಾಪ್ಯುಲಾರಿಟಿ ಏನು ಶುರು ಆಗಿದೆ ಅಲ್ವಾ, ಅದು ಅತಿರೇಕ ಆದಾಗ ನಿಮ್ಗೆ ಅಭಿವೃದ್ಧಿ ಪೂರ್ತಿಯಾಗಿ ಬ್ಯಾಕ್ ಸೀಟ್ ತೆಗೆದುಕೊಳ್ಳೋದು ಅಂದ್ರೆ ಕರ್ನಾಟಕ, ಹಿಮಾಚಲ್ ಪ್ರದೇಶ್, ಈಗ ಮಹಾರಾಷ್ಟ್ರನೂ ಆ ಹಾದಿಯಲ್ಲಿ ಸೇರ್ತಾ ಇದೆ. ಹೇಗೆ ನನಗನ್ಸುತ್ತೆ ಸರ್ಕಾರಗಳು ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಒಮ್ಮೆ ಆತ್ಮನಿರೀಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥ ಅಗತ್ಯತೆ ಇದೆ. ನೀವು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಏನು ಬೇಕಾದ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಿದ್ರಿ ಎಲ್ಲ ಪಾರ್ಟಿಗಳು. ಆಮ್ ಆದ್ಮಿ ಪಾರ್ಟಿಯವ್ರು ಮಾಡಿದರು ಅಂತ ಕಾಂಗ್ರೆಸ್ ಮಾಡ್ತು, ಕಾಂಗ್ರೆಸ್ಸನ್ನು ಟೀಕಿಸ್ತಾ BJP ಬ್ಯಾಂಡ್ ವ್ಯಾಗನನ್ನು ಪ್ರವೇಶಿಸ್ತು. ಹೀಗಾದರೆ ಸರ್ಕಾರಗಳು ಹೀಗೆ ಮಾತಾಡೋರನ್ನು ಬಡವರ ವಿರೋಧಿಗಳು ಅಂದ್ಬಿಡೋದು. ನೋಡಿ, ಈಗ ಅನ್ನಭಾಗ್ಯಪ್ಪ BJPಯವರ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಕೊಡ್ತಕ್ಕಂಥ ಅಕ್ಕಿ, ಅದರ ಬಗ್ಗೆ ಯಾರಾದರೂ ವಿರೋಧ ವ್ಯಕ್ತಪಡಿಸಿದ್ರ? ಬಟ್ ಬೇರೆ ಏನು ಯೋಜನೆಗಳಿವೆ ಅವುಗಳಿಗೆ ನೀವು ಕ್ಯಾಪ್ ಹಾಕದೆ ಅದನ್ನು ಹೀಗೆ ಮುಂದುವರಿಸ್ತಾ ಹೋದರೆ ನಾವು ದಿವಾಳಿಯಾಗುವ ಸ್ಥಿತಿ ಬರುತ್ತೆ. ಇದಕ್ಕೇನು ರಾಕೆಟ್ ಸೈನ್ಸ್, ಎಕಾನಮಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಇದನ್ನು ಓದಬೇಕಾಗಿಲ್ಲ. ಇದು ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ರೆ ಬರುತ್ತೆ, BJP ಇದ್ರೆ ಬರಲ್ಲ, BJP ಇದ್ರೆ ಬರುತ್ತೆ, ಕಾಂಗ್ರೆಸ್ ಇದ್ರೆ ಬರಲ್ಲ. ಅವ್ರಿಗೆ ಓನ್ ವಿಶ್ವ ನಾಗರಾಜ್ ಯಾದವ್ ಅದನ್ನು ಮಾತಾಡ್ಕೊಳ್ಬೋದು. ಯಾವ ಸರ್ಕಾರ ಇದ್ದರೂ ಕೂಡ ಅತಿರೇಕದ ಖರ್ಚುಗಳಿಗೆ ನಿಯಂತ್ರಣವನ್ನು ಹೇರದೆ ಅಭಿವೃದ್ಧಿ ಮತ್ತು ಬಡವರ ಕಲ್ಯಾಣ ಯೋಜನೆಗಳನ್ನು ಸರಿತೂಗಿಸುವ ಪ್ರಯತ್ನವನ್ನು ಸರ್ಕಾರಗಳು ಮಾಡದೆ ಹೋದರೆ ದಿವಾಳಿಯಾಗುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಅತಿಯಾದ ಬರೀ ಅಭಿವೃದ್ಧಿ 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 ಅನ್ನುವ ಕೆಲಸಗಳಿಂದನೂ ಆಗಲ್ಲ. ನಿಮಗೆ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಸರ್ಕಾರ ಮೇಲೆತ್ತಕ್ಕಂಥ ಕೆಲಸ ಮಾಡಲೇಬೇಕು. ಬಟ್ ಅದರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ಗಳನ್ನು ಲೋಕಲುಭಾವನ್ ಅಂತಾರೆ ಹಿಂದಿಯಲ್ಲಿ. ನೀವು ಎಲ್ಲರಿಗೂ ಫ್ರೀ, ಅದು ಫ್ರೀ, ಇದು ಫ್ರೀ ಮಾಡ್ತಾ ಹೋಗ್ಬಿಟ್ರೆ ದೆನ್ ಇಟ್ ವಿಲ್ ನಾಟ್ ವರ್ಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.